ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ಹೋದಂತಾಗೆ ಮುಂದೆ ಮಾಹಿತಿ ಬರ್ತಕ್ಕಂಥದ್ದು. ಯಾರು ಹರರಿದ್ದಾರೆ, ಬಹುತೇಕ ಯಾರು ವೆಲ್ ಟು ಡೂ ಇರ್ತಾರೆ, ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಅಂಥವ್ರು ಯಾರನ್ನ ಉಪೇಕ್ಷಿಸಿದ್ದಾರೆ ಅಂಥವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಮಾತು ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಆದರೆ ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗ್ತಕ್ಕಂಥದ್ದು. ಈಗ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು, ಒಂದೇ ಒಂದು ಕಾಮಗಾರಿ ಆಗಿಲ್ಲ. ಈಗ ಆರ್ ಅಶೋಕ್ ಸಾಹೇಬರಿಗೆ ಏನು ಮಾಡ್ರಿ, ಮೊನ್ನೆ ನಮ್ಮ ಭಾರತ ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಕೇಳಿಸ್ಕೊಳ್ಳಿ ದಯಮಾಡಿ. ಕಳೆದ 70 ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರು ಬರೋಕ್ಕಿಂತ ಮುಂಚೆ ಭಾಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಮ್ಮ ಯುವಕರು 67 ಯುವಕರು ರಷ್ಯಾಕ್ಕೆ ಕೆಲಸ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. 67 ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತು 8 ಜನ ಜೀವ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಪ್ಪಾಡ, ದೊಡ್ಡ ನ್ಯೂಸ್ ಆಗ್ಬೇಕಪ್ಪಾಡ. ಈ ದೇಶದ ದೊಡ್ಡ ನ್ಯೂಸು. ಯಾವುದೇ ಗಾರ್ಡ್ಸ್ ಅಂತ ಹೋಗಿರ್ಲಿರಿ, ಅಲ್ಲಿ ಹೋಗಿ ಯಾರನ್ನ ಮಿಲಿಟ್ರಿಗೆ ಯೂಸ್ ಮಾಡ್ಬೋದಾ? ಅಲ್ಲಿ ಮಿಲಿಟ್ರಿಗೆ ವಾರಿಗೆ ಯೂಸ್ ಮಾಡಿ ಸುಮಾರು 8 ಜನ ಇವತ್ತು ತೀರೋಗಿದ್ದಾರೆ. ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಮಿನಿಸ್ಟರ್ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಏನೋ ಲಾಲಾಗ್ ದಿಕ್ಕಾಯಂಗೆ ಹಮ್ ಫೋಡ್ ಕೆ ಲೇಕೆ ಆಯಂಗೆ, ಏಕ್ ಸರ್ ಕೆ ಲಿಯೆ 10 ಸರ್ ಲೇಕೆ ಆಯಂಗೆ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಯವರು ದಯಮಾಡಿ ಮನವಿ ಮಾಡಿಕೊಳ್ತೀವಿ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಗ್ತದೆ ಈ ದೇಶದಲ್ಲಿ. ನಮ್ಮ ಮಕ್ಕಳು ಏನು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ, ರಷ್ಯನ್ ಆರ್ಮಿಯವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ಅವ್ರನ್ನ ವಾಪಸ್ ಕರ್ಕೊಂತೀನಿ, ಯಾಕಂದ್ರೆ ನೀವು ಭಾಳ ಪವರ್ಫುಲ್ಲು. ವಾರ್ ನಿಂದ್ರಿಸಿದವ್ರು ನೀವು. ಯುಕ್ರೇನ್ ರಷ್ಯಾ ವಾರು ಇಂಡಿಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದ್ರಿಸಿರ್ತಕ್ಕಂಥ ವಿಶ್ವಗುರು ಅವರೇ, ದಯಮಾಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ, ನಿಮ್ಮ ಕಾಲದಲ್ಲಾಗಿದೆ. ದಯಮಾಡಿ BJPಯವರು ಅಶೋಕಣ್ಣನವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಇದು ಲಾರ್ಜರ್ ಇಶ್ಯೂ. ಅಂದರೆ ರಷ್ಯಾ ಜೊತೆ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿಸ್ತೀರಾ? ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿಸ್ತೀರಾ? ಉತ್ತರ ಕೊಡ್ಬೇಕು ತಾನೆ. ಇದು ಬಹಳ ದೊಡ್ಡ ಇಶ್ಯೂ ಇದೆ. ಮಾಧ್ಯಮದವರು ಇದನ್ನ ಎಲ್ಲ BJP ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನ ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇಸ್ಮಾಯಿಲ್ ಟಮಾಟಕ್ ಅವ್ರಿಗೆ ಏನೋ ಜೀವ ಬೆದರಿಕೆ ಬಂದಿದೆ. ನನ್ನ ಮೈಯಲ್ಲಿ ಹುಷಾರಿರಲಿಲ್ಲ, ಒಂದು ವಾರ ಹುಷಾರಿರಲಿಲ್ಲ. ನಾನು ಕಮಿಷನರ್ಗೆ ಆಲ್ರೆಡಿ ಮಾತನಾಡಿದ್ದೀನಿ. ಕಮಿಷನರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 5 ಜನಕ್ಕೆ ಅರೆಸ್ಟ್ ಕೂಡ ಮಾಡಾಗಿದೆ. 3 ಕೇಸ್ಗಳು ಕೂಡ ದಾಖಲೆ ಮಾಡಿದ್ದಾರೆ. ಇನ್ನು ಮುಂದೆ ಈ ವರದಿ, ಇದೇನು ಪ್ರಕರಣ ಇದೆ, ಈ ತನಿಖೆನ ಮುಂದೆ ವರದಿದೆ. ಖಂಡಿತವಾಗ್ಲೂ ಯಾರು ತಪ್ಪಿಸ್ತಿರ್ತಾರೆ, ಯಾರು ಇಂಥವನ್ನ ಕೆಲಸ ಮಾಡ್ತಾರೆ, ಸರ್ಕಾರ ನಾವು ಸುಮ್ಮನೆ ಕುಂದಿರೋದಿಲ್ಲ. ಆಲ್ರೆಡಿ ನಮ್ಮ ಶಶಿ ಇರ್ತಕ್ಕಂಥ ಕಮಿಷನರ್ ಅವರು ಭಾಳ ಪ್ರೊಆಕ್ಟಿವ್ ಆಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇದು ಏನು ಇನ್ವೆಸ್ಟಿಗೇಷನ್ ಕಾರ್ಯರೂಪದಲ್ಲಿದೆ. ಅಲ್ಲ, ಇದು ಇಸ್ಮಾಯಿಲ್ ಟಮಾಟಕರ್ ಅವ್ರದ್ದು. ನೀವು ಡ್ರಗ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ. ಡ್ರಗ್ಸ್ ಬಗ್ಗೆ ಬರ್ತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಂಧ್ರದಿಂದ ಬರ್ತಾ ಇದೆ. ಇದು ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತೇನಿದೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಮೇಲೆ ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಸುಮ್ಮನೆ ಉದಾಹರಣೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಈ ಇಶ್ಯೂನು ತಾವು ತಗೋಬೇಕು. ಮುಂಡ್ರಾ ಪೋರ್ಟ್ನಲ್ಲಿ ನಾನು ಭಾಳ ಸಲ ಹೇಳಿದೆ, 32,000 ಕೋಟಿ ಹಗರಣ. ಒಂದೇ ಒಂದು ವೆಸಲು 32,000 ಕೋಟಿಯಷ್ಟು ಬೆಳೆ ಬಾಳಿಸ್ತಕ್ಕಂಥ ಡ್ರಗ್ಗು, ಅಫೀಮು, ಗಾಂಜಾ ಅಫ್ಘಾನಿಸ್ತಾನದಿಂದ ಈ ದೇಶಕ್ಕೆ ಬರ್ತಾ ಇತ್ತು. ಇದು ಕೇವಲ ಕರ್ನಾಟಕಕ್ಕೆ, ಬೇರೆ ರಾಜಸ್ಥಾನದಿಂದ ಅಥವಾ ಬೇರೆ ಆಂಧ್ರದಿಂದ ಬರ್ತಾ ಇದೆ ಅಂತಲ್ಲ, ಎಲ್ಲ ಮಲ್ಟಿ ಸೆಕ್ಟರಿಂದ ಬರ್ತಾ ಇದೆ. ಇದು ಎಲ್ಲರ ಜವಾಬ್ದಾರಿ ಇದೆ. ಇದು ದಯಮಾಡಿ ಇಶ್ಯೂ ಮಾಡಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಮನವಿ ಮಾಡತಕ್ಕಂಥದ್ದು, ಇವತ್ತು ಮೊನ್ನೆ ನಾವು ಆಕಸ್ಮಿಕವಾಗಿ ಸರ್ಪ್ರೈಸ್ ರೇಡ್ಗಳು ಮಾಡಿದ್ರಲ್ಲಿ 500 ಜನದಲ್ಲಿ ನಾವು ಪತ್ತೆ ಹಚ್ಚಿ ಟೆಸ್ಟ್ ಮಾಡಿಸಿ ನೋಡಿಸಿದ್ರೆ 250 ಜನ ಪಾಸಿಟಿವ್ ಆಗಿದ್ದಾರೆ. ಇದು ಪ್ರೊಆಕ್ಟಿವ್ ಆಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೆ. ಸಾರ್ವಜನಿಕರಿಗೆ ಯಾಕೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಅಂತಂದರೆ, ತಾವು ಕೂಡ ಜಾಗೃತರಾಗಬೇಕು. ಎಲ್ಲೆಲ್ಲಿ ಈ ಥರ ಇರ್ತದೆ ಅದನ್ನು ಖಂಡನೆ ಮಾಡಬೇಕು, ನೀವು ಒತ್ತಡ ತರಬೇಕು. ಆಮೇಲೆ ಅಧಿಕಾರಿಗಳಿಗಾಗಲಿ ನಮಗಾಗಲಿ ತಿಳಿಸ್ತಕ್ಕಂಥ ಕೆಲಸ